ನಮಸ್ತೆ ವೀಕ್ಷಕರೇ, ಸಿ ಎಸ್ ಆಟೋ ಮೋಟಾರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಹಲೋ 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 ಸರ್, ನಮಸ್ತೆ. ಹಲೋ ಹಾ, ಇದು ನಮ್ದು ಯೂಟ್ಯೂಬ್ ಚಾನಲ್ ಇಂದ ಇದು ಮಹೀಂದ್ರಾ ಪಿಕಪ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ವಾಟ್ಸಪ್ಗೆ. ಹಾಂ ಹೇಳಿ ಸರ್. ಹಾಂ ಸರ್, ಯಾವ ಮಾಡಲ್ ಗಾಡಿ? 12 ಮಾಡಲಿ ಸರ್. 2012. ಹಾಂ ಓಕೆ ಸರ್, ಗಾಡಿ ಎಷ್ಟು ಓನರ್ ಆಗಿದ್ದಾರೆ? ಓನರು ಒಂದು ಸೆಕೆಂಡ್ ಇರಿ. ಓನರ್ ಬಂದು ಸರ್ ನಾವು 6 ತಗೊಂಡ್ರೆ 7. ನೀವು 6 ಓನರು, ತಗೊಳ್ಳೋರು 7ನೇ ಓನರ? 2ನೇ ಓನರ್. ಓಕೆ ಸರ್, ಗಾಡಿ ಎಷ್ಟು ರನ್ನಿಂಗ್ ಆಗಿದೆ? ಗಾಡಿ ಅದು ಹಳೆ ಗಾಡಿ, ಇವಾಗ ಎಷ್ಟಾಗಿದೆ ನೋಡಿಲ್ಲ ನಾನು. ಗಾಡಿ ಆಚೆ ಹೋಗಿದೆ, ಹೂವು ಕೊಯ್ಯಕ್ಕೆ ಹೋಗಿದೆ, ಗಾಡಿ ಬರಬೇಕು. ಅಕಸ್ಮಾತ್ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್, ಓಡಿರುತ್ತೆ ಸರ್. ಹೆಂಗಿಲ್ಲ ಅಂದ್ರೂ ಒಂದು 1 ಲಕ್ಷ ದಾಟಿರ್ಬೋದಾ? ಸುಮಾರಾಗಿ ಓಡಿರುತ್ತೆ ಸರ್. 1 ಲಕ್ಷ ದಾಟಿರ್ಬೋದಾ? ಹಾಂ 1 ಲಕ್ಷ ದಾಟಿರುತ್ತೆ. ಯಾಕೆ 12 ಮಾಡಲಲ್ವಾ, ಹೌದೌದು. ದಾಟಿರುತ್ತೆ. ಆಯ್ತು ಸರ್, ಓಕೆ. 1 ಲಕ್ಷ ಮೇಲೆನೇ ದಾಟಿರುತ್ತೆ ಎಷ್ಟು ಬರುತ್ತೆ ಕಿಲೋಮೀಟ್ರ್ ಇದೆ ಅವರೇಜ್? ಸರ್. ಆವ್ರೇಜು ನಾವು ಇಲ್ಲಿ ಲೋಕಲ್ ಎಲ್ಲ ಓಡಿಸಿದ್ರೆ ಒಂದು 12-13 ಬರುತ್ತೆ. 12-13 ಬರುತ್ತಾ? ಖಾಲಿ ಗಾಡಿ? ಖಾಲಿ ಗಾಡಿ ಅಂದರೆ ಬೈಪಾಸಲ್ಲಿ ನಾವು ಹೋದ್ರೆ ಹೆಂಗೋ 14-15 ಬರುತ್ತೆ ಸರ್. 14-15 ಬರುತ್ತೆ. ಹಾಂ ಎಷ್ಟು ಟನ್ ಕೆಪಾಸಿಟಿ ಇದೆ ಗಾಡಿ? ಸರ್, ಅದು ಕೆಪಾಸಿಟಿ ಬಂದು 2.5 ಟನ್ ಸರ್. 2.5 ಟನ್? 2 ಟನ್ನು 3 ಟನ್ ಹಾಕ್ಬೋದು. ಹಾಂ ಸರ್. ಚಿಕ್ಕ ಪಿಕಪ್ ಅಲ್ವಾ, ಹಾಂ, ಅಷ್ಟೇ. ದೊಡ್ಡ ಪಿಕಪ್ಗೆ 3 ಟನ್ನು 3 ಟನ್ ಕೊಡ್ತಾರೆ. ಹೌದಾ? ಹಾಂ, ಅದು ಚಿಕ್ಕ ಪಿಕಪ್ಗೆ ಮಿನಿಮಮ್ಮು 2 ಟನ್ನು ಇದಾಗಿರೋದು. ಹಾಂ ಸರ್. ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು 2 ಟನ್ನು 3 ಟನ್ ಹಾಕ್ಬೋದು. ಓಕೆ ಸರ್. ಇದು ಮಹೇಂದ್ರ ಬುಲೆರೋದಲ್ಲಿ ಯಾವ ಮಾಡಲ್ ಸರ್ ಗಾಡಿ? 12. 12 ಆಯ್ತು ಸರ್. ಇದ್ರ ಹೆಸರು ಏನು? ಮ್ಯಾಕ್ಸು. ಮ್ಯಾಕ್ಸಾ? ಹ್ಞೂ. ಗಾಡಿ ಪ್ಲಾಟ್ಫಾರ್ಮ್ ಎಲ್ಲ ಗಾಡಿ ಎಲ್ಲ ಪಕ್ಕ ಗುಡ್ ಕಂಡೀಷನ್ ಇದೆ ಸರ್. ಆಕ್ಸಿಡೆಂಟು ಎಲ್ಲ ಟಚಪ್ ಏನಿಲ್ಲ ಸರ್. ಪೇಂಟಿಂಗೇ ಮಾಡಿಲ್ಲ, ಕಂಪ್ನಿ ಪೇಂಟಿಂಗ್ ಆಗಿದೆ ಗಾಡಿ. ಹೌದಾ? ಒರಿಜಿನಲ್ ಪೇಂಟಿಂಗ್ ಆಗಿದೆ. ಗಾಡಿ ಗೀಡಿ ಏನು ಪೇಂಟ್ ಮಾಡಿಲ್ಲ. ಓಕೆ ಸರ್, ಟೈರ್ ಕಂಡೀಷನ್ ಎಲ್ಲ ಟೈರು ಬಂದ್ಬಿಟ್ಟು ಹಿಂದೆಗಡೆ ದೊಡ್ಡ ಪಿಕಪ್ ಟೈರ್ ಹಾಕಿದ್ದೀನಿ. ಹಾಂ, ಚಿಕ್ಕ ಪಿಕಪ್ ಟೈರು ಹೊಸದು ಹಾಕಿದ್ದೆ, ಬಿಚ್ ಮಡಗಿದ್ದೀನಿ. ಮನೆಗೆ ಅದ ಟೈರು 2 ಟೈರು, ಒಂದು ಸ್ಟೆಪ್ನಿ ಎಲ್ಲ ಚೆನ್ನಾಗಿದಾವ? ಹಾಂ, ಫ್ರಂಟ್ ಟೈರ್ ಬಂದು ಒಂದು 50% ಇದೆ. ಹಾಂ, ಫ್ರಂಟ್ ಟೈರ್ 50% ಇದಾವ? ಹಾಂ, ಬ್ಯಾಕ್ ಟೈರು ಹೊಸ ತೆಗೆದು ಹಾಕಿದ್ದು ನಾನು. ಹಾಂ ಸರ್. ಅದು ಚಿಕ್ಕ ಪಿಕಪ್ ಟೈರ್ ಹಾಕಿದ್ದು. ಹಾಂ, ಆ ಗಾಡಿ ಗಟಪ್ ಇರಲ್ಲ ಅಂದ್ಬಿಟ್ಟು ದೊಡ್ಡ ಪಿಕಪ್ದು ನನ್ನ ತಮ್ಮಂದಿರು ಬಿಚ್ಚಿದ್ರು ಗಾಡಿದು ಟೈರು. ಆ ಟೈರ್ಗಳು ಹಾಕಿದ್ದೀನಿ. ಅವೆಷ್ಟು? ಅದು ಬೇಕಂದ್ರೆ ಕೂಡ ಚಿಕ್ಕ ಪಿಕಪ್ ಟೈರೇ ಮಾಡ್ಕೊಡ್ತೀನಿ ಅದಕ್ಕೆ. ಓಕೆ ಸರ್, ಓಕೆ. ಸ್ಟೆಪ್ನಿ ಚೆನ್ನಾಗೈತಾ? ಹಾಂ, ಸ್ಟೆಪ್ನಿ ಐತೆ ಸರ್. ಹಾಂ, ಓಕೆ ಸರ್. ಗಾಡಿ ಇರೋದೇನಿದು? ಇರೋದು ಬಂದ್ಬಿಟ್ಟು ಇಲ್ಲಿ ನಮ್ಮ ತಮಿಳ್ನಾಡಾಗ ಸರ್, ಹೆಗ್ಣಿಕೋಟೆ ಅಂದ್ಬಿಟ್ಟು. ತಮಿಳ್ನಾಡು ಹೆಗ್ಡಿಕೋಟೆ? ಹಾಂ, ಬಾರ್ಡ್ರಲ್ಲಿ? ಬಾರ್ಡ್ರ್ ಹತ್ತಿಬೇಲಿ ಬಾರ್ಡ್ರ್ ಬಿಟ್ಟು ಒಂದು 40 ಕಿಲೋಮೀಟ್ರ್ ಬರ್ಬೇಕು ಸರ್. ಓಕೆ ಸರ್. ಇದು ಪಾಸಿಂಗ್ ಮತ್ತು ಕರ್ನಾಟಕ ಹೆಸರಲ್ಲಿದೆ ಸರ್. ಕರ್ನಾಟಕ ಪಾಸಿಂಗ್ ಅದೇ, ತಮಿಳ್ನಾಡು ಪರ್ಮೆಂಟು ಲೈಫ್ ಪರ್ಮೆಂಟ್ ಹಾಕಿರೋದು ತಮಿಳ್ನಾಡು. ಹಾಂ, ತಮಿಳ್ನಾಡು ಲೈಫ್ ಪರ್ಮೆಂಟು. ಕರ್ನಾಟಕ ಪಾಸಿಂಗ್ ಎಲ್ಲ ಆಗಿದೆ. ಎಲ್ಲ ಇವಾಗ ಎಲ್ಲ ರನ್ನಿಂಗು 4 ತಿಂಗಳು ಇದೆ ಸರ್. ಓಕೆ ಸರ್. ಇದು ಇನ್ಸೂರೆನ್ಸ್ ಎಲ್ಲ ಸರ್. ಇನ್ಸೂರೆನ್ಸು FC ರನ್ನಿಂಗಲ್ಲಿ ಇದಾವ? ಎಲ್ಲ ರನ್ನಿಂಗ್ ಆಗಿದೆ. ಎಲ್ಲ 4 ತಿಂಗಳು 5 ತಿಂಗಳೇನೋ ಅದೇ. ಹೌದಾ? ಹಾಂ. ಓಕೆ ಸರ್. ಗಾಡಿಗೆ ಏನು ಹೇಳ್ತಿದ್ರಿ ರೇಟು? ಸರ್ 4.80 ಹಾಕಿದ್ದೀನಿ ನೋಡಿ ರೇಟು.
4,80,000 4 ಲಕ್ಷ ಅಲ್ಲ ಸರ್, 380 ಹಾಕಿದ್ದೀನಿ ಸರ್. 3,80,000 ಕೊಡ್ತೀರಾ? ಹಾಂ, ನಾನು ತೆಗೆದಿದ್ದೆ 3. ಹೆಚ್ಚು ಕಮ್ಮಿ ಅಂದರೆ ಒಂದು ಯಾವುದೋ ಒಂದು ನಿಮ್ಮ ಕಡೆಯಿಂದ ಬಂದರೆ ಒಂದು 10-15 ಕಮ್ಮಿ ಮಾಡ್ಬೋದು ಸರ್. ಇವಾಗ ನಿಮ್ಮ ಕಡೆಯಿಂದ ಬರ್ತೀನಿ ಅಂದರೆ ಓಕೆ ಸರ್. ಯಾವುದೋ ಒಂದು 10-15 ಕಮ್ಮಿ ಮಾಡಿಕೊಡ್ತೀನಿ. ಲೋನ್ ಏನಾದರೂ ಐತಾ ಗಾಡಿ ಮೇಲೆ? ಲೋನ್ ಅದೇ ಸರ್, ಕ್ಲಿಯರ್ ಮಾಡಿಕೊಡ್ತೀನಿ ನಾನು. ಕ್ಲಿಯರ್ ಮಾಡಿಕೊಡ್ತೀರಾ? ಹಾಂ, ಲೋನ್ ಹೊಸದಾಗಿ ಹಾಕಿರೋದು ಹಾಂ ಫೈನಾನ್ಸು, ಲೋಕಲ್ ಫೈನಾನ್ಸ್ ಆಗಿ ಹಾಂ. ಅದೇನಿದೆ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ ಸರ್. ಓಕೆ, ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹಾಂ, ಓಕೆ ಸರ್. ಅದೇನು ಪ್ರೊಸೀಜರ್ ಇರುತ್ತಲ್ವಾ, ಗಾಡಿ ಎಲ್ಲ ಡಾಕ್ಯುಮೆಂಟ್ಸು ಮತ್ತು ನೀವು ಇದನ್ನೆಲ್ಲ ಮಾಡಿಸಿ ಕೊಡಿ ಸರ್. ಓಕೆ ಸರ್, ಎಲ್ಲ ಇದು ಮಾಡಿ ಕ್ಲೀನಾಗಿ ಕೊಡ್ತೀವಿ ಗಾಡಿ.